All right guys, so today we are going to Agumbe. So first ಇಲ್ಲಿಂದ ಉಡುಪಿಗೆ ಹೋಗ್ತೀನಿ. ಉಡುಪಿಯಿಂದ then I'll take inside Hebri, then Agumbe ಘಾಟ್ಸ್. ಅಲ್ಲಿಂದ ಮುಂದೆ ಆ್ಯಕ್ಚುಲಿ ಡೆಸ್ಟಿನೇಷನ್ ಏನು ಪ್ಲ್ಯಾನ್ ಇಲ್ಲ, ಜಸ್ಟ್ ರೂಟ್ ಪ್ಲ್ಯಾನ್ ಇದೆ. ಸೊ ಅಲ್ಲೇ ಹೋಗಿ ನೋಡ್ಬೇಕು ಏನಿದೆ ಏನು ಕತೆ ಅಂತ. ಹಾಗೆ ರಿಟರ್ನ್ ಬರುವಾಗ ಆದರೆ ವಾರಂಗ ಜೈನ್ ಟೆಂಪಲ್ ಮತ್ತು ಅಲ್ಲಿ ಕಬ್ಬಿನಾಲೆ ಅಂತ ಒಂದಿದೆ, ಅದೇನೋ ಗೂಗಲ್ ಮ್ಯಾಪ್ಸಲ್ಲಿ ನೋಡಿದ್ದೀನಿ. ನೋಡು, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಕತೆ ಅಂತ. ಸೊ ಲೆಟ್ಸ್ ರೈಡ್ ಆನ್. ಉಚ್ಚಿಲ ಅಂತ ಒಂದು ಪ್ಲೇಸ್ ಇದೆ. ಆ ಉಚ್ಚಿಲದಿಂದ ಒಂದು ಲೆಫ್ಟ್ ಬರುತ್ತೆ. ಆ ಲೆಫ್ಟ್ ತೊಗೊಂಡ್ರೆ ವಿಲ್ ರೀಚ್ ಉಚ್ಚಿಲ ಕೆರೆ. ಸೊ ಆ ಉಚ್ಚಿಲ ಕೆರೆಯಿಂದ ಆ್ಯಕ್ಚುಲಿ 16 ಕಿಲೋಮೀಟ್ರ್ ಒಂದು ಜಸ್ಟ್ ಬೀಚ್ ಪಕ್ಕಕ್ಕೆ ಒಂದು ರೋಡ್ ಇದೆ. ಸೊ ಇವತ್ತು ಆ ರೂಟ್ ತಗೊಳ್ಳೋ ಪ್ಲ್ಯಾನ್ ಇದೆ. ಉಚ್ಚಿಲ ಕೆರೆ ಟು ಮಲ್ಪೆ ಒಂದೇ ರೂಟು, 16 ಕಿಲೋಮೀಟರ್ಸ್, ಜಸ್ಟ್ ಬೀಚ್ ಪಕ್ಕಕ್ಕೆ. ಲಾಸ್ಟ್ ಟೈಮ್ ಹೋದಾಗ ಸೈಕಾಗಿತ್ತು. ಈ ಸಲನೂ ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತು ನಾನು ಒಬ್ಬನೇ ಹೋಗ್ತಿಲ್ಲ. ಇವತ್ತು ನಮ್ಮ ಅಕ್ಕ ಕೂಡ ನಮ್ಮ ಜೊತೆ ಬರ್ತಿದ್ದಾರೆ. ಅವರು ಭಾಳ ದಿನ ಆಯಿತು ಮನೇಲಿ ಕುಂತು ಬೇಜಾರಾಗಿದೆ ಅಂತ ಹೇಳ್ತಿದ್ರು. ಸರಿ ಆಯ್ತು ಬನ್ನಿ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ವಾವ್, ಸಿಂಪ್ಲಿ ವಾವ್. ಇವಾಗ ಸಖತ್ತಾಗಿದೆ. ಮುಂಚೆ ಎಲ್ಲ ಉಡುಪಿ ಟು ಮಂಗಳೂರು ರೋಡ್ ಅಷ್ಟೊಂದು ಚೆನ್ನಾಗಿರ್ತಿರ್ಲಿಲ್ಲ. ಬಟ್ ಇವಾಗ ಎಲ್ಲ ಕಡೆ ಏನೇನು ಪ್ಯಾಚ್ ವರ್ಕ್ ಇದೆ ಎಲ್ಲ ಮಾಡಿ ನೀಟಾಗಿ ಮಾಡಿದ್ದಾರೆ. ಆರಾಮ್ 100-120 ಅಲ್ಲೆಲ್ಲ ಕ್ರೂಸ್ ಮಾಡ್ಬೋದು. ಬಟ್ ನಾವು ಸ್ಕೂಟಿ ಓಡಿಸ್ತಿರೋದ್ರಿಂದ ನಾವು 80ಗೆ ಲಿಮಿಟೆಡ್ ಆಗಿ ಓಡಿಸ್ತೀವಿ. ಇನ್ನು ಸ್ಕೂಟಿನ ಓವರ್ ಸ್ಟ್ರೆಸ್ ಮಾಡೋದು ಬೇಡ. ಆ್ಯಂಡ್ ಜುಪಿಟರ್ ಕೆಪಾಸಿಟಿನೂ ಅಷ್ಟೇ, ವಿತ್ ಪಿಲಿಯನ್ ಮ್ಯಾಕ್ಸ್ 80-85 ಲಾಸ್ಟ್. ಸೊ ಅದ್ರ ಕೆಪಬಿಲಿಟಿ ಮೀರಿ ನಾವೇನಾದರೂ ಅದಕ್ಕೆ ಸ್ಟ್ರೆಸ್ ಕೊಟ್ಟರೆ ಮತ್ತೆ ಅದು ಎಲ್ಲ ನಾವು ಕೈ ಕೊಟ್ಬಿಟ್ರೆ ಕಷ್ಟ. ಸೊ ಅದೇ ಕಾರಣಕ್ಕೆ ನಾವೊಂದು 70-80 ಆ ಲೆವೆಲ್ ಮೇಂಟೈನ್ ಮಾಡ್ತೀನಿ ನಾನು ನಾರ್ಮಲಿ. ಮುಳೂರು, ಮುಳ್ಳೂರಿಂದ ಸ್ಟ್ರೈಟ್ ಹೋಗ್ಬಿಟ್ಟು ಎಲ್ಲಿ ಲೆಫ್ಟ್ ಕಾಣಿಸುತ್ತೆ ಆ ಲೆಫ್ಟ್ ತಗೊಂಬಿಡಿ. ಎಲ್ಗುರು ಹೋಯ್ತು ಲೆಫ್ಟು. ನಾನೇನೋ ಕಾನ್ಫಿಡೆನ್ಸಾಗಿ ಹೇಳ್ಬಿಟ್ಟೆ, ಲೆಫ್ಟೇ ಕಾಣಿಸ್ತಿಲ್ಲ ಇಲ್ಲಿ. ಅಲ್ಲಿ ಉಚ್ಚಿಲ ಹತ್ರ ಒಂದು ಮುಳೂರು ಅಂತ ಇತ್ತಲ್ಲ, ಅಲ್ಲಿ ಒಂದು ಲೆಫ್ಟ್ ಬರುತ್ತೆ. ಆ ಲೆಫ್ಟ್ ತಗೊಂಡು ಇಫ್ ಯು ಗೋ ಸ್ಟ್ರೈಟ್ ಯು ವಿಲ್ ಎಂಡ್ ಅಪ್ ಅಟ್ ಬೀಚ್, ಓಕೆನಾ. ಸೊ ಆ ಬೀಚಿಂದ ರೈಟ್ ತೊಗೊಂಡು ಹೋಗ್ತಾ ಇದ್ದರೆ 16 ಕಿಲೋಮೀಟರ್ಸ್ ಒಂದೇ ಸ್ಟ್ರೆಚ್ಚು. ನೀವು ಅದೇ ಸ್ಟ್ರೆಚ್ ಹಿಡ್ಕೊಂಡು ಹೋದರೆ ಯು ವಿಲ್ ರೀಚ್ ಮಲ್ಪೆ. ಸೊ ಆ್ಯಕ್ಚುಲಿ ಅದೇ ರೂಟ್ ಹೋಗೋಣಂತ ಹೋದೆ, ಬಟ್ ಐ ಥಿಂಕ್ ಆ ಸ್ಪೀಡಲ್ಲಿ ಅದು ಗೊತ್ತಾಗಲಿಲ್ಲ. ಸೊ ಕೌಪ್ ಲೈಟ್ಹೌಸ್ ಅಂತ ಇದೆ, ಸೊ ಅಲ್ಲಿಗೆ ಹೋಗ್ತಿದ್ದೀನಿ. ಸೊ ಅಲ್ಲಿಂದ ಅಗೇನ್ ಅದೇ ರೂಟ್ ಕನೆಕ್ಟ್ ಆಗುತ್ತೆ ಅಲ್ಲಿಗೆ. ಸ್ವಲ್ಪ ಒಳಗೆ ಬಂದುಬಿಟ್ರೆ ಸಖತ್ತಾಗಿರುತ್ತೆ ಮೇನ್ ರೋಡ್ ಬಿಟ್ಟು. Welcome to KAPU beach. ಅಲ್ಲೇ ಒಂದು ಆರೋ ಮಾರ್ಕ್ ಇತ್ತು, ಬಟ್ ಸ್ಟಿಲ್ ನಾನು ಈ ಕಡೆಗೆ ಬಂದೆ. ನೋಡು, ಸನ್ಸೆಟ್ ಪಾಯಿಂಟ್ KAPU ಬೀಚ್. ಇದೇ ರೂಟು. ಕಾಪು ಸನ್ಸೆಟ್ ಪಾಯಿಂಟ್ ಅಂತ ಹೇಳ್ತಾರೆ ಅದನ್ನು. ನಾನು ಫಸ್ಟ್ ಟೈಮ್ ಹೋಗಿದ್ದು. ಓಕೆ, ಸೊ ಇದೇ ರೂಟು. ಈ ರೂಟ್ ಇಟ್ಕೊಂಡು ಹೋಗ್ತಾ ಇದ್ದರೆ ಸ್ಟ್ರೈಟ್ ಮಲ್ಪೆ. ಎಲ್ಲೂ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಒಂದೇ ರೋಡು ಮಲ್ಪೆ ತನಕ. Hey, which is this? Eagle. Okay.
KAPU beach lighthouse. ಟೆಂಪಲ್ ಹೆಂಗಿತ್ತಲ್ಲ ಒಳಗೆ. ಅದ್ರದ್ದು ಒಂದು ಲೈಟ್ ವರ್ಷನ್ ಐತಿಲ್ಲ. ಇಲ್ಲ ಯಾರು ಬರ್ತಾರಲ್ಲ ಬೀಚ್ ಬೀಚ್. ಆ್ಯಕ್ಚುಲಿ ಈ ಕಡೆ ರಿವರ್ ಐತೆ, ಈ ಕಡೆ ರಿವರ್ ಐತಿ, ರೋಡು ಈ ಕಡೆ ಬೀಚ್. ಇಲ್ಲಿ ಯಾವುದೋ ಒಂದು ರುಚಿ ಕ್ಯಾಂಟೀನ್ ಅಂತ ಐತೆ, ಅದನ್ನು ಹೋಗಿ ಕೇಳಿ ಬರ್ತೀನಿ ಓಪನ್ ಆಯ್ತಾ ಏನು ಕತೆ ಅಂತ. ಓಪನ್ ಇದ್ದರೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಯಾಕೆ ಸುಮ್ಮನೆ ಟೆನ್ಷನ್ನು. ಯಾರಿದ್ದಂಗಿಲ್ಲ, ಎಲ್ಲ ವ್ಯವಸ್ಥೆ ಬಂದೈತೆ. ಮಲ್ಪೆಗೆ ಹೋಗ್ಬಿಡ್ತೀನಿ, ಮತ್ತೇನು ಮಾಡೋದು. ಇನ್ನೊಂದು 15-20 ಮಿನಿಟ್ಸ್ ಆಗ್ಬೋದೇನೋ ಅಷ್ಟೇ, ಅಷ್ಟು ಇಲ್ಲ ಅನಿಸುತ್ತೆ. ಲೆಟ್ಸ್ ಸಿ. ಮಸ್ತ್ ಐತಲ್ಲ. ಹಾಂ, ರಿವರು, ರೋಡು. ಹಾಂ, ಇದು ಎಕ್ಸಾಕ್ಟ್ ಸೇಮ್. ಅದೇ ಇದು ಎಕ್ಸಾಕ್ಟ್ ಸೇಮ್. ಆ ಮರವಂತ ಇದ್ದಂಗೆ ಸೇಮ್. ಅಲ್ಲಿ ಆ್ಯಕ್ಚುಲಿ ಮರವಂತಕ್ಕಿಂತ ಇದೇ ಬೆಸ್ಟ್ ಐತೆ. ಯಾಕೆ ಹೇಳು, ಅಲ್ಲಿ ಇವೆಲ್ಲ ಕಾಣಲ್ಲ, ಸ್ಟ್ರೇಟ್ ಹಂಗೆ ಕಾಣಲ್ಲ. ಡಿವೈಡ್ರ್ ಆದಮೇಲೆ ಆ ಕಡೆ ರೋಡು, ಅದಾದಮೇಲೆ ರಿವರ್ ಅಂತೂ ಕಾಣಂಗಿಲ್ಲ, ಬೀಚ್ ಕಾಣಿಸ್ತೈತೆ. ಸೊ ಇದೇ ಇನ್ನೂ ಕ್ಲಿಯರ್ ವ್ಯೂ ಇದೆ, ಮಸ್ತ್ ಐತೆನಾ. ನಿಮ್ಗೆ ಹಿಂಗೆ ಒಳ್ಳೆ ಒಳ್ಳೆ ಜಾಗಗಳು ತೋರಿಸ್ತಾ ಇರ್ತೀನಿ. ಸೊ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ.
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿರಿ. ಹಿಂಗೆ ಒಳ್ಳೆ ಪ್ಲೇಸಸ್ ಕರ್ನಾಟಕದಲ್ಲಿ, ಮತ್ತು ಕರ್ನಾಟಕ ಹೊರಗೆ ಹೋಗೋ ಪ್ಲ್ಯಾನ್ಸ್ ಇದೆ ನೋಡುವ. ಸದ್ಯಕ್ಕಂತೂ ಕರ್ನಾಟಕ ಅಂತೂ ನೀಟಾಗಿ ತೋರಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಕನ್ನಡ ಚಾನಲ್ಸ್ನ ಬೆಳೆಸಿರಿ. ಮಳೆ ಸ್ಟಾರ್ಟ್ ಆಯಿತು. ರೈನ್ಬೋ, ವಾವ್, ರೈನ್ಬೋ ನೋಡ್ರಿ ಅಲ್ಲಿ. ಸರಿ, ಹಾಂ ಆಯ್ತಾ, ಬ್ರಿಡ್ಜಿಗೆ ಹೋಗೋದು ಅಷ್ಟೇ. ಸೆಕೆಂಡ್ ಹಂಗೆ ಅಲ್ಲಿಂದೆಲ್ಲ ಸರಿಗೆ ಹೋಗ್ಬಿಡ್ತಾರೆ. ವೆಲ್ಕಮ್ ಟು ಮಲ್ಪೆ. ಇವಾಗ ನಾವು ಕ್ರಾಸ್ ಮಾಡಿದ ಬ್ರಿಡ್ಜು ಮಲ್ಪೆ-ಪಾಡುಕೆರೆ ಬ್ರಿಡ್ಜು. ಅದು ಕ್ರಾಸ್ ಮಾಡ್ಕೊಂಬಂದರೆ ಈ ಕಡೆ ಮಲ್ಪೆ, ಇದೆಲ್ಲ ಮಲ್ಪೆ. ಆ ಕಡೆ ಇರೋದು ಪಾಡುಕೆರೆ, ಈ ಕಡೆ ಇರೋದು ಮಲ್ಪೆ. ಎರಡು ಕನೆಕ್ಟಿಂಗ್ ಮಲ್ಪೆ-ಪಾಡುಕೆರೆ ಬ್ರಿಡ್ಜ್. ಯಾಕೆ ಬೀಚ್ ಅನ್ನಕತ್ತೀನಿ ನಾನು? ನೋಡಿ ಎಷ್ಟಕ್ಕೊಂದು ಬೋಟ್ಸ್. ಎಲ್ಲೋ ಇತ್ತಪ್ಪ ದಾರಿ, ನೆನಪಾಗ್ತಿಲ್ಲ. ಐ ಥಿಂಕ್ ಐ ಕೇಮ್ ಹಿಯರ್. ಐ ಥಿಂಕ್ ದಿಸ್ ಈಸ್ ನಾಟ್ ರೈಟ್. ಐ ಥಿಂಕ್ ಹಂಗೆ ಹೋಗ್ಬೇಕಾ? ಹಾಂ, ಬೇಡ, ಹಂಗೆ ಹೋಗ್ಬೇಕು. ಕನ್ಫರ್ಮ್. ಮಲ್ಪೆಯಿಂದ ನೆಕ್ಸ್ಟ್ ಸ್ಟಾಪು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಬರುತ್ತೆ. ಅಲ್ಲಿ ಒಂದು 7 to 8 ಕಿಲೋಮೀಟರ್ಸ್ ಆಗ್ಬೋದು. ಸೊ ಅದನ್ನು ನೆಕ್ಸ್ಟ್ ಈಗ ಅದನ್ನೇ ಕವರ್ ಮಾಡೋಕೆ ಹೊಂಟೀವಿ. ಸೊ ನೀವು ಗೂಗಲ್ ಮ್ಯಾಪ್ಸಲ್ಲಿ ಹಾಕ್ಬೋದು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ, ದಾರಿ ತೋರಿಸ್ತೈತೆ, ಸೀದಾ ಹೋಗ್ರಿ ಅಷ್ಟೇ. Beautiful roads. ಮಸ್ತ್ ಐತಲ್ಲ ರೂಟ್. ಇಲ್ಲೇ ಇತ್ತಲ್ಲ ಬ್ರಿಡ್ಜು. ಐತಲ್ಲ ಹಾಂ. ಹಾಂ, ವೆಲ್ಕಮ್ ಟು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್. ಬೆಳಗ್ಗೆ ಬಂದೀವಿ, ಸೊ ಯಾರೂ ಇಲ್ಲ, ಫುಲ್ ಬ್ರಿಡ್ಜ್ ನಮ್ಮದೇ. Kannadiga on the move, presenting you Kemmannu hanging bridge.
ಹೆವಿ ಬಿಸಿಲೈತೆ ಅಂತ. ಇಲ್ಲೆಲ್ಲ ಆ್ಯಕ್ಚುಲಿ ಇಲ್ಲಿ ಕೆಳಗಡೆಲ್ಲ ಹೆವಿ ಬೋಟಿಂಗ್ ಎಲ್ಲ ಇರ್ತಿತ್ತು, ಕಾಯಾಕಿಂಗು. ಬಟ್ ಯಾಕೋ ಬಂದ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗೂ ಇರಲಿಲ್ಲ. ಮೋಸ್ಟ್ಲಿ ಅದು ಮಾನ್ಸೂನ್ ಟೈಮಲ್ಲಿ ಇರೋದಿಲ್ಲ ಅನಿಸುತ್ತೆ, ನಾಟ್ ಶ್ಯೂರ್. ಬಟ್ ಸ್ಟಿಲ್ ದಿಸ್ ಬ್ರಿಡ್ಜ್ ಇಸ್ ಬ್ಯೂಟಿಫುಲ್. ನಮ್ಮದಲ್ಲೊಂದು ಸ್ಪೆಷಲ್ ಜೋಕಾಲಿ ಐತೆ, ಅಲ್ಲೋಗಿ ಕುಂತ್ಬಿಡೋಣ ಅಷ್ಟೇ. ಇದೇ ನಮ್ಮ ಸ್ಪೆಷಲ್ ಜೋಕಾಲಿ. ನಮ್ಮ ಆದಿತ್ಯರ ಪ್ರಕಾರ ಇದು ಬ್ರಿಟಿಷ್ ಅವ್ರ ಕಾಲದಲ್ಲಿ ಕಟ್ಟಿದ್ದಂತೆ. ಬಾ, ಲೆಟ್ಸ್ ಚಿಲ್. ಓಕೆ, ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಮುಗೀತು. ಇವಾಗ ನೆಕ್ಸ್ಟು ಬ್ರೇಕ್ಫಾಸ್ಟ್ ಆಗಬೇಕು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಿ ವಿಲ್ ಗೋ ಟುವರ್ಡ್ಸ್ ಆಗುಂಬೆ.